ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾನಿವತ್ತು ನಿಮ್ಮೆಲ್ರಿಗೂ ಆಲೋವೆರಾದಿಂದ ನಮ್ಮ ಯಾರಿಗೆಲ್ಲ ಹೇರ್ ಫ್ರಿಝಿ ಆಗಿರುತ್ತೆ, ಡ್ರೈ ಆಗಿರುತ್ತೆ, ಡ್ಯಾಮೇಜ್ ಆಗಿರುತ್ತೆ, ಮತ್ತು ಯಾರಿಗೆಲ್ಲ ಹೇರ್ ಲೆಂತೇ ಇರಲ್ಲ, ಶಾರ್ಟ್ ಆಗಿರುತ್ತೆ ಹೇರು, ಎಷ್ಟೇ ಟ್ರೈ ಮಾಡಿದ್ರು ಏನು ಹಾಕಿದ್ರೂ ಉದ್ದ ಆಗ್ತಾನೆ ಇರಲ್ಲ ಅಂಥವ್ರಿಗೆ ಇದೊಂದು ಒಳ್ಳೆ ಹೋಮ್ ರೆಮಿಡಿನ ತೊಗೊಂಡ್ಬಂದಿದ್ದೀನಿ. ಗೈಸ್, ನಾನಿಲ್ಲಿ ಮನೇಲಿ ಬೆಳೆದಿರೋ ನ್ಯಾಚುರಲ್ ಆಲೋವೆರಾನ ತೊಗೊಂಡಿದ್ದೀನಿ. 2 ತೊಗೊಂಡಿದ್ದೀನಿ. ತೊಗೊಂಡು ತೊಳೆದಿದ್ದೀನಿ, ನೀಟಾಗಿ ತೊಳೆದು ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟು ಈ ಕಡೆ ಆ ಕಡೆ ಮುಂದೆ ಮತ್ತು ಹಿಂದೆ 2 ತುದಿನ ನೀಟಾಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡಿದ್ದಾದಮೇಲೆ ಸೈಡ್ನ ಮುಳ್ಳು ಥರ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಈ ರೀತಿ ತಕ್ಕೊಬೇಕು. ಗೈಸ್, ಆಲೋವೆರಾ ಬೆಳೆಸೋದು ಕಷ್ಟ ಏನಿಲ್ಲ, ತುಂಬಾ ಈಸಿ. ಒಂದು ಪಾಟಿಗೆ ಚೆನ್ನಾಗಿ ಮಣ್ಣು ಹಾಕಿ ಸ್ವಲ್ಪ ಗೊಬ್ಬರ ಹಾಕಿಬಿಟ್ಟು ಅದನ್ನು ಒಂದು ಚಿಕ್ಕದೊಂದು ಆಲೋವೆರಾದ ಇದನ್ನ ತೊಗೊಬಂದ್ಬಿಟ್ಟು ಹಾಕಿದ್ರೆ ಸಾಕು, ತುಂಬಾ ಬೆಳ್ಕೊಳ್ಳುತ್ತೆ. ಜಾಸ್ತಿ ಅಂದರೆ ಜಾಸ್ತಿ ಬೆಳ್ಕೊಳ್ಳುತ್ತೆ. ನಮ್ಮನೇಲಿ ಕೂಡ ತುಂಬಾ ಬೆಳ್ಕೊಂಡಿತ್ತು. ಸೊ ಹಂಗಾಗಿ ನಾನು 2 ಆಲೋವೆರಾನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನನ್ನ ಕೂದಲು ಕೂಡ ತುಂಬಾ ದಪ್ಪ ಇದೆ. ಹಾಗಾಗಿ ನನಗೆ 2 ಆಲೋವೆರಾ ಬೇಕೇ ಬೇಕು. ನಾನು ಫುಲ್ ಕಂಪ್ಲೀಟ್ ಕೂದಲಿಗೆ ಆಗಬೇಕು ಅಂತಂದರೆ ಅಷ್ಟು ದಪ್ಪ ಇದೆ ನನ್ನ ಹೇರು. ಆಲೋವೆರಾ ಜೆಲ್ ಹೇರ್ ಪ್ಯಾಕ್ನ ಪ್ರಿಪೇರ್ ಮಾಡೋದು ತುಂಬ ಕಷ್ಟ ಏನಿಲ್ಲ, ಸಿಕ್ಕಾಪಟ್ಟೆ ಈಸಿ ಇದೆ. ಬರೀ 2 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ರೆ ಸಾಕು. ನೋಡಿ ಗೈಸ್, ಜೆಲ್ ತೆಗೆಯೋದು ಕೆಲವ್ರಿಗೆ ಕಷ್ಟ ಆಗ್ಬೋದು, ಬಟ್ ಈ ರೀತಿ ತೆಗೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಸ್ಪೂನಲ್ಲಿ ನೀಟಾಗಿ ತೆಗೀರಿ. ನೋಡಿ, ಈ ರೀತಿ ತಕ್ಕೊಬೇಕು. ನೋಡಿ, ನಾನಿವಾಗ ಕಂಪ್ಲೀಟಾಗಿ ಜೆಲ್ನ ತಕ್ಕೊಂಡಿದ್ದೀನಿ. ಗೈಸ್, ಇವಾಗ ತೆಗ್ದಿರೋ ಜೆಲ್ನ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ, ಮಿಕ್ಸಿ ಜಾರ್ಗೆ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟಾಗಿದೆ ಅಂತ. ಇದನ್ನು ಇವಾಗ ನೀಟಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ನಿಮಗೆ ನೆಕ್ಸ್ಟ್ ಸಿಗ್ತೀನಿ. ಗೈಸ್, ನೋಡಿ ಇದು ಕಂಪ್ಲೀಟಾಗಿ ಗ್ರೈಂಡ್ ಆಗಿದೆ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಫುಲ್ಲು ವೈಟ್ ಆಗಿದೆ. ಮೇಲ್ಗಡೆ ಎಲ್ಲ ನೊರೆ ಥರ ಬಂದಿದೆಯಲ್ವ, ಅದು ಸ್ವಲ್ಪ ಕಮ್ಮಿ ಆಗೋ ತನಕ ಹಾಗೇ ಆರೋಕ್ಕೆ ಬಿಟ್ಬಿಡೋಣ. ಗೈಸ್, ನಾನಿವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಏನು ಸೇರಿಸ್ತೀನಿ ಅಂತ ನೀವೇ ನೋಡಿ. ನೋಡಿ ಗೈಸ್, ನಾನಿವಾಗ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕೊಬ್ಬರಿ ಎಣ್ಣೆ ಇಲ್ಲ ಅಂದರೆ ಬೇಕಾದ್ರೆ ಯಾವ ಆಯಿಲ್ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಬಟ್ ಕೊಬ್ಬರಿ ಎಣ್ಣೆ ಅಂತೂ ತುಂಬಾ ಒಳ್ಳೆ ಮಾಯ್ಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಹೇರ್ಗೆ. ಸೊ ಹಾಗಾಗಿ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕೊಬ್ಬರಿ ಎಣ್ಣೆ ನಮ್ಮ ಹೇರ್ನ ಡ್ರೈ ಆಗೋದಕ್ಕೆ ಬಿಡಲ್ಲ. ಸೊ ಹಾಗಾಗಿ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಸ್ಪೂನ್ ಬೇಕೋ ಅಷ್ಟು ಸ್ಪೂನ್ ನೀವು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳಿ. ನಾನಿಲ್ಲೊಂದು 2 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಕೊಬ್ಬರಿ ಎಣ್ಣೆಯಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಅಂಶ ಇರೋದ್ರಿಂದ ನಮ್ಮ ಹೇರ್ನ ಡ್ರೈ ಆಗೋದಕ್ಕೆ ಬಿಡಲ್ಲ. ತುಂಬಾ ಚೆನ್ನಾಗಿ ಮಾಯ್ಶ್ಚರೈಸರ್ ಮಾಡುತ್ತೆ ಆ್ಯಂಡ್ ಹೆಲ್ದಿಯಾಗಿ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಒಂದು ಆಲೋವೆರಾ ಜೆಲ್ ಕೂಡ ನಮ್ಮ ಹೇರ್ನ ತುಂಬಾ ಚೆನ್ನಾಗಿ ಮಾಯ್ಶ್ಚರೈಸರ್ ಮಾಡುತ್ತೆ. ಮತ್ತು ಫ್ರಿಝಿನೆಸ್ ಆಗಿರ್ಬೋದು, ಮತ್ತು ಹೇರ್ ಫುಲ್ ಡ್ರೈ ಆಗಿರುತ್ತಲ್ಲ ಅದನ್ನೆಲ್ಲನೂ ಕಂಟ್ರೋಲ್ ಮಾಡುತ್ತೆ. ಮತ್ತು ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಮಾಡುತ್ತೆ. ಈ ಒಂದು ಆಲೋವೆರಾ ಜೆಲ್ ನಮ್ಮ ಹೇರ್ನ ಸ್ಟ್ರಾಂಗ್ ಆಗಿ ಮಾಡೋದಕ್ಕೆ, ಶೈನಿಂಗ್ ಕೊಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದೊಂದು ಕೊರಿಯಾದ ಬೆಸ್ಟ್ ಸೀಕ್ರೆಟ್ ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು. ಕೊರಿಯನ್ ಬಾಯ್ಸ್ ಆಗಿರಲಿ, ಗರ್ಲ್ಸ್ ಆಗಿರಲಿ, ಆಲ್ಮೋಸ್ಟ್ ಅವರು ಯೂಸ್ ಮಾಡೋದು ಇದೇ ಹೇರ್ ಪ್ಯಾಕ್ನ, ಈ ಒಂದು ಆಲೋವೆರಾ ಜೆಲ್ ಹೇರ್ ಪ್ಯಾಕ್ನ. ನೀವೇ ನೋಡಿರ್ಬೋದು ಅವ್ರ ಹೇರ್ ಎಷ್ಟು ಹೆಲ್ದಿಯಾಗಿ ಶೈನಿಂಗ್ ಆಗಿರುತ್ತೆ ಅಂತ. ಈ ಒಂದು ಹೇರ್ ಪ್ಯಾಕ್ನ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ನಿಮ್ಮ ಹೇರ್ನ ಮೈಲ್ಡ್ ಶಾಂಪೂಯಿಂದ ವಾಶ್ ಮಾಡಿ. ವಾರದಲ್ಲಿ ಈ ಹೇರ್ ಪ್ಯಾಕ್ನ 1-2 ಸತಿ ಯೂಸ್ ಮಾಡಿದ್ರೆ ಸಾಕು, ನಿಮಗೆ 1-2 ತಿಂಗಳಲ್ಲಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಈ ಒಂದು ಹೇರ್ ಪ್ಯಾಕಿಂದ ನಿಮಗೆ ರಿಸಲ್ಟ್ ಸಿಕ್ಕಿದ್ರೆ ನನ್ನ ಕಾಮೆಂಟ್ ಸೆಕ್ಷನಿಗೆ ಬಂದುಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.